ಆತ್ಮೀಯ H16 ನ್ಯೂಸ್ ಅರ್ಥದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇತ್ತೀಚೆಗೆ ನಿಮಗೆ ಗೊತ್ತದ ರಂಗಾಯಣದಲ್ಲಿ, ಮೈಸೂರಿನ ರಂಗಾಯಣದಲ್ಲಿ ನಡೆಯುತ್ತಿರೋ ಬಹುರೂಪಿ ಬಾಬಾ ಸಾಹೇಬ್ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ರಾಷ್ಟ್ರೀಯ ವಿಚಾರ ಸಂಖ್ಯೆಯನ್ನು ಉದ್ಘಾಟನೆ ಮಾಡಿದಂಥ ಪತ್ರಕರ್ತ ವರದರಾಜನ್, ಸಿದ್ಧಾರ್ಥ ವರದರಾಜನ್ ಅವರು ಒಂದಿಷ್ಟು ಕೆಲವು ಮಾತುಗಳನ್ನು ಮಾತಾಡಿದ್ದಾರೆ. ನಿಜವಾಗಿಯೂ ಈ ಪತ್ರಕರ್ತರು ಬದುಕನ್ನು ಸಮೀಪದಿಂದ ಉಳಿದಂಥವರು, ಜೊತೆಗೆ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಅಂತ ಸಾಧನೆ ಮಾಡಿದಂಥವರು. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂದ್ರೆ, ಫ್ಯಾಸಿಸಮನ್ನು ಆರಂಭದಲ್ಲಿಯೇ ಗುರುತಿಸಿ ಪ್ರತಿರೋಧ ತೋರದಿದ್ದರೆ ಅದು ದೇಶ ಮತ್ತು ಜನರನ್ನು ನಾಶ ಮಾಡುತ್ತದೆ. ಫ್ಯಾಸಿಸಮ್ ಅಂದರೆ ಗೊತ್ತದೆ ನಿಮಗೆ? ಫ್ಯಾಸಿಸ್ಟ್ ಮನೋವೃತ್ತಿ ಅಂದರೆ ಡಿಕ್ಟೇಟರ್, ತನಗನಿಸಿದ್ದನ್ನು ಮಾಡಿಬಿಡುವಂಥದ್ದು. ತಾ ಹೇಳಿದ್ದ ಸತ್ಯ, ಇನ್ನೊಬ್ರು ಮಾತಲ್ಲಿಲ್ಲ, ಒಬ್ಬರು ಮಾತದು. ಆ ಫ್ಯಾಸಿಸಮ್ ಬಂತಪ್ಪ ಅಂತಂದ್ರೆ ಅವ್ರು ಹೇಳಿದ ಅವರ ದೇವರಾಗೋದು ಕೊನೆಗೆ ಅನ್ನುವಂಥ ಮಟ್ಟಿಗೆ ನಾವು ನೋಡಿದ್ವಿ. ಯಾರು ಇದನ್ನು ಹೇಳ್ತಾರ, ಅದಕ್ಕೆ ಮುಸಲೂನಿ, ಇನ್ನೊಂದು ಅನೇಕ ಫ್ಯಾಸಿಸ್ಟ್ ಮನೋವೃತ್ತಿಗಳನ್ನು ನೋಡಿದ್ದೀವಿ ನಾವು. ಅಂಥದ್ದು ಆಗ್ತದೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಅವರು. ಯಾಕಂದರೆ ನಾವು ಪ್ರತಿರೋಧ ತೋರಿಸಲಿಲ್ಲ ಅಂದರೆ ಅದು ದೇಶ ಮತ್ತು ಜನರ ನಾಶ ಮಾಡ್ತದಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರಜಾಪ್ರಭುತ್ವಕ್ಕೆ ಮಾದರಿಯಾಗಿದ್ದ ಭಾರತ ಮತ್ತು ಅಮೆರಿಕದಲ್ಲಿ ಕಾಣುತ್ತಿರುವುದು ಇದನ್ನೇ. ಸೂಕ್ಷ್ಮವಾಗಿ ಭಾರತ ಮತ್ತು ಅಮೆರಿಕ ಎರಡೂ ರೆಫರ್ ಮಾಡ್ಕೊಂಡಿದ್ದಾರೆ. ಇವು ಎರಡೂ ದೇಶಗಳು ಏನು ಕಾಣ್ತಾ ಇದ್ವಿ ನಾವು ಅಂತಂದ್ರೆ ಈ ಫ್ಯಾಸಿಸಮ್ ಲಕ್ಷಣ ಕಾಣ್ತಾ ಇದ್ದೀವಿ. ಅಮೆರಿಕದಲ್ಲಿ ಇವತ್ತು ಟ್ರಂಪ್ ಇದ್ದಾರ. ಟ್ರಂಪ್ ಪ್ರಜಾಪ್ರಭುತ್ವ ದೇಶದಲ್ಲೇ ಇವತ್ತು ಏನು ಮಾಡ್ತಾ ಇದ್ದಾರೆ? ಇನ್ನೊಂದು ದೇಶದಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಅಧ್ಯಕ್ಷನ ಹಾರಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ರಾಷ್ಟ್ರದಲ್ಲೇ ಅವರು ಅಲ್ಲಿಯ ಆಡಳಿತ ವಿರುದ್ಧ ದಂಗೆಯನ್ನು ಎಬ್ಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಇನ್ನೊಂದು ದೇಶ, ಗ್ರೀನ್ಲ್ಯಾಂಡ್ ಅನ್ನುವಂಥ ದೇಶನ ಒಂದು ದೊಡ್ಡ ಒಂದು ಆಯಿಲ್ ಸೆಂಟರನ್ನು ಕಬ್ಜಾ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ತನ್ನ ಮಾತು ನಡೀಬೇಕಂತ ಹೇಳ್ತಾರೆ. ಭಾರತದ ಮೇಲೆ ಮೋದಿ ಅವ್ರ ಮಿತ್ರ ಅವ್ರಿಗೆ ಧಮಕಿ ಹಾಕ್ತಾರೆ. ನಾನು ಯುದ್ಧ ನಿಲ್ಲಿಸಿದೆ, ಪಾಕ್ ಆಕ್ಯುಪೈಡ್ ಆ ಸಂದರ್ಭದಲ್ಲಿ ಭಾರತಕ್ಕೆ ಹೊಡೆದಿತ್ತು ಅಂತ ಹೇಳ್ತಾರೆ. ಅಷ್ಟೆಲ್ಲ ನೋಬಲ್ ಬಹುಮಾನ ಯಾರಿಗೂ ಸಿಕ್ಕಿದ್ದನ್ನು ತಾನು ತೊಳ್ತಾರೆ. ಅಲ್ಲಿ ಹೆಂಗಾದ್ರೆ ನಮ್ಮಲ್ಲಿ ಅದೇ ರೀತಿ ಐತಿ ವಾತಾವರಣ ಅಂತ ಮಾತನ್ನು ವರದರಾಜನ್ ಅವರು ಹೇಳ್ತಾ ಇದ್ದಾರೆ. ವರದರಾಜನ್ ಹೇಳ್ತಾ ಇದ್ದಾರಪ್ಪ ಅಂದರೆ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೆಲಗಟ್ಟಿನಲ್ಲಿ ಮಾತಾಡ್ತಾ, ಜರ್ಮನಿ ಇಟಲಿಗಳಲ್ಲಿ ಏನಾಯಿತು ಇತಿಹಾಸ ಕಣ್ಣು ಮುಂದಿದೆ. ಹೀಗಾಗಿ ಫ್ಯಾಸಿಸಮ್ ವಿರುದ್ಧದ ಹೋರಾಟವನ್ನು ಮುಂದೂಡುವುದು ಸಲ್ಲದು, ಅದು ಹೋರಾಟ ಮಾಡಬೇಕು, ಮುಂದೂಡಬಾರದಂತ ಮಾತಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ನಿರಂಕುಶತ್ವಕ್ಕೆ ಹೊರಡುವ ಮೊದಲೇ ಪ್ರತಿರೋಧ ತೋರದಿದ್ದರೆ ನಾಳೆಗಳು ಕಠಿಣವಾಗಿರುತ್ತವೆ. ಇವತ್ತೇನಾದ್ರೂ ನಾವು ಮೌನ ತಾಳಿದ್ರೆ ನಾಳೆ ಅನ್ನೋದು ಪೂರ್ತಿಯಾಗಿ ಒನ್ ಮ್ಯಾನ್ ಶೋ ಆಗಿಬಿಡ್ತದೆ, ಫ್ಯಾಸಿಸಮ್ ಆಗ್ತದೆ. ಅದಕ್ಕೆ ನಾವು ಪ್ರತಿರೋಧ ತೋರಿಸ್ಬೇಕು. ತೋರಿಸೋದಂದ್ರೆ ಏನು? ಅವ್ರ ನಾಶ ಅಂತ ಅಲ್ಲ, ಅವ್ರನ್ನ ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲೇ ಸಂವಿಧಾನದ ಅಡಿಯಲ್ಲೇ ಅವ್ರ ಕೆಲಸಗಳನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆಯೂ ಮಾತು ಹೇಳ್ತಾ ಇದ್ದಾರೆ. ಇವತ್ತಿನ ಮೋದಿ ಸರ್ಕಾರದ ಬಗ್ಗೆ ಕೆಲವೊಂದು ಮಾತು ಮಾತಾಡ್ತಾ ಇದ್ದಾರೆ. ನಮ್ಮ ವರದರಾಜನ್ ಅವರು, ಸಿದ್ಧಾರ್ಥ ವರದರಾಜನ್ ಅವರು ಅಂಬೇಡ್ಕರ್ ಅವರನ್ನು ಹೊಗಳುವ ನಾಯಕರು ಇವತ್ತು ಹೊಗಳ್ತಾ ಇದ್ದಾರೆ. ಅಂಬೇಡ್ಕರ್ ಅವ್ರನ್ನ ಇವತ್ತು ಮೋದಿಯವರಾಗಿರ್ಬೋದು, ಇವತ್ತು ನಮ್ಮ ಅನೇಕ BJP ನಾಯಕರಾಗಿರ್ಬೋದು, RSSದ ಮೋಹನ್ ಭಾಗವತರಾಗಿರ್ಬೋದು, ಎಲ್ಲರೂ ಹೊಗಳ್ತಾ ಇದ್ದಾರೆ. ಇವತ್ತು ಹೊಗಳ್ತಾ ತಪ್ಪಂತಲ್ಲ, ಒಂದು ಹೌದು ಬದಲಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದನ್ನು ಅಂಬೇಡ್ಕರ್ ಅವರನ್ನು ಹೊಗಳುವ ನಾಯಕರು ಅವರ ಹೋರಾಟದ ಮಾದರಿಯಲ್ಲಿ ನಡೆದವರ ಅಥವಾ ನಡೆಯುವವರ ವಿರುದ್ಧವೇ ಪ್ರಕರಣಗಳು ದಾಖಲಿಸುವುದು ದ್ವಂದ್ವ ನಿಲುವಲ್ಲವೇ? ಯಾವ ಅಂಬೇಡ್ಕರ್ ಹೊಗಳ್ತಾರ ಆ ಅಂಬೇಡ್ಕರ್ ಹೊಗಳುವಂತಹ ನಮ್ಮ ಈ ಯುವಜನ ನಾಯಕರು, ಮೋದಿ ಮತ್ತು ಇನ್ನುಳಿದವರು, ಅವರ ಸಿದ್ಧಾಂತದ ಪ್ರಕಾರ ನಡೆಯುವವರೆಗೆ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಇದು ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಬಯಸಿದಂಥ ರಾಜ್ಯದಲ್ಲ, ಕೇವಲ ತಮ್ಮ ಅಧಿಕಾರಕ್ಕಾಗಿ ಅಂಬೇಡ್ಕರ್ ಅವರು ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಮಾತು ನೋಡ್ಬೇಕು, ಮತ್ತೊಂದು ಮಾತು ಮಾತಾಡ್ತಾ ಫ್ಯಾಸಿಸಮ್ ಎಂಬುದು ಎಂದಿಗೂ ದೊಡ್ಡ ಘೋಷಣೆಗಳೊಂದಿಗೆ ಬರುವುದಿಲ್ಲ. ದೊಡ್ಡ ಘೋಷಣೆ ಮಾಡೋದ್ರೆ ನಾವು ಫ್ಯಾಸಿಸ್ಟಾಗಿ ಬರ್ತಾ ಇದ್ದೀನಿ ಅಂತ ಹೇಳುವುದಿಲ್ಲ. ಅದು ಆದರೆ ಬರ್ತಾ ಇರ್ತಿರ್ತದೆ. ಅಧಿಕಾರ ಹಿಡಿದ ನಂತರ ತನಗೆ ಬೇಕಾದ ಕಾನೂನು ಜಾರಿಗೊಳಿಸುತ್ತದೆ. ಭಾಷೆ, ಧರ್ಮ, ಸಂಸ್ಕೃತಿ ಹೆಸರಿನಲ್ಲಿ
ಸಾಮಾಜಿಕ ಶ್ರೇಣೀಕರಣವನ್ನು ಜೀವಂತವಾಗಿರಿಸುತ್ತದೆ. ಜಾತಿನೂ ಅದೇ ರೀತಿ ಉಳಿಸ್ಕೊಂಡು ಹೋಗ್ತದೆ, ಧರ್ಮನೂ ಅದೇ ರೀತಿ ಉಳಿಸ್ಕೊಂಡು ಹೋಗ್ತದೆ, ಇನ್ನು ಧರ್ಮಾಂತರನೂ ಅದೇ ರೀತಿ ಉಳಿಸ್ಕೊಂಡು ಹೋಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ತನಗೆ ಬೇಕಾದಂಗೆ ಕಾನೂನುಗಳನ್ನು ಮಾಡ್ತದೆ. ಇವತ್ತು ನೋಡ್ರಿ, ವಿರೋಧ ಪಕ್ಷದ ಅತ್ಯಂತ ಟೀಕೆಗೆ ಒಳಗಾಗಿದೆ ಯಾವುದಪ್ಪ? ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಇವತ್ತು ಅತ್ಯಂತ ಇವತ್ತಿನ ವಿರೋಧ ಪಕ್ಷರೆಲ್ಲ ಇವತ್ತೇನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಇದು ಪ್ರಾಂಜಲವಾದ, ಸ್ವಚ್ಛವಾದ, ಪಾರದರ್ಶಕವಾದ ಎಲೆಕ್ಷನ್ ಮಾಡ್ತಾ ಇಲ್ಲ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸ್ವತಃ ಮೋದಿಯವರ ಸರ್ಕಾರ ಹಿಂದೆ ಕಾನೂನನ್ನು ಮಾಡಿತು. ಎಲೆಕ್ಷನ್ ಕಮಿಷನರನ್ನು ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು, ಮತ್ತೊಬ್ಬರು ಕ್ಯಾಬಿನೆಟ್ ಒಬ್ಬ ವ್ಯಕ್ತಿ ಮಿನಿಸ್ಟರ್ ಅವರು ಆಯ್ಕೆ ಮಾಡ್ಬೇಕಂತೇಳಿ ಇದ್ರದ್ದೇನಾಯ್ತು ಇವತ್ತು? ಎಲೆಕ್ಷನ್ ಕಮಿಷನ್ನ ಸ್ವತಃ ಚಂದ್ರಚೂಡ್ ಅವರು ನ್ಯಾಯಮೂರ್ತಿ CJI ಇದ್ರು ಮಾಜಿ ಚಂದ್ರಚೂಡ್ ಅವರು ಹೇಳಿದ್ರು ಅವ್ರಿಗೆ, ಇಲ್ಲಪ್ಪ ಇದು ಅಲ್ಲೊಬ್ಬ ನ್ಯಾಯಾಧೀಶ ನೇಮಿಸ್ರಿ, CJI ನೇಮಿಸ್ರಿ, ಒಂದು ಪ್ರಧಾನಿ, ಎರಡನೇದು ವಿರೋಧ ಪಕ್ಷದ ನಾಯಕರು, ಮೂರನೇದು ಅವ್ರು ಬ್ಯಾಲೆನ್ಸ್ ಉಳಿತದೆ. ಇಲ್ಲಾಂದ್ರೆ ಯಾರು ನೇಮಿಸ್ತಾರೆ ಅವರನ್ನು ಎಲೆಕ್ಷನ್ ಕಮಿಷನರನ್ನು ಅವ್ರ ಪರವಾಗಿ ನಿರ್ಧಾರ ತೆಗೆದುಕೊಳ್ತಾ ಹೋಗ್ತಾರ ಅನ್ನೋದು ಮಾತಾಡಿದ್ರು. ಆದ್ರೆ ಆ ಕಾನೂನು ಚೇಂಜ್ ಮಾಡಿದಂಥ ಅದನ್ನು ಒಪ್ಪಲಾರಂಥ ಮೋದಿ ಸರ್ಕಾರ ಇಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ ಎರಡು ಅಂದರೆ ಒಂದು ಸರ್ಕಾರ ಇಬ್ಬರು, ಒಬ್ಬ ವಿರೋಧ ಪಕ್ಷ ಮಾಡಿದ ತಕ್ಷಣ ಇವತ್ತು ಅದು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದು ವಿರೋಧ ಪಕ್ಷದ ಆರೋಪ. ಇವತ್ತು ಒಳನುಸುಳುಕೋರರು ಅನ್ನೋ ಹೆಸರಿನಲ್ಲೇ ಅನೇಕ ಇಲ್ಲಿಯ ಸ್ಥಾನಿಕ ನಾಗರಿಕರ ಹಕ್ಕುಗಳನ್ನು ಹಕ್ಕನ್ನು ಕಸ್ಕೊಳ್ತಾ ಇದೆ ಅನ್ನೋಂಥ ಮಾತನ್ನು. ಮತ್ತು ಇಲ್ಲಿವರೆಗೆ ಎಷ್ಟು ಜನ ಒಳನುಸುಳುಗಳು ಬಂದರು ಅಥವಾ ವಲಸೆ ಬಂದರು, ಅವ್ರು ಯಾರು, ಎಲ್ಲವರು, ಏನು, ಅದು ಹೊರಗೆ ಹಾಕಿಲ್ಲ. ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಇವತ್ತು ವಿರೋಧ ಪಕ್ಷದವ್ರು. ಅಂದ್ರೆ ಅಧಿಕಾರವನ್ನು ಶಾಶ್ವತವಾಗಿ ತಮ್ಮದೇ ಇಟ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಅನ್ನೋದು ವರದರಾಜನ್ನವರ ನೇರವಾದ ಆರೋಪ. ಮುಂದೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲೇ ವಿಶೇಷವಾಗಿ ಇವತ್ತೇನಾಗಿದೆಪ್ಪ ಅಂದ್ರೆ ರಾಜಕೀಯದಲ್ಲಿ ಹಣಬಲನ ಆಗಿದೆ ಅಂತ. ಹಣಬಲ ಆಗಿದ್ದರಿಂದಾಗೆ ರಾಜಕೀಯ ಹಣ ಇದ್ದವ್ರ ಪರ ಆಗ್ತದೆ. ಇವತ್ತೆಲ್ಲ ಪಾರ್ಟಿಗಳು ಅತಿ ಹೆಚ್ಚು ಈ ಒಂದು ಪಾರ್ಟಿ ಫಂಡನ್ನು ಪಡೆಯುವಂಥ ಪಕ್ಷ ಯಾವತ್ತಪ್ಪ ಅಂದ್ರೆ BJP. 85% ಪಾರ್ಟಿ ಫಂಡ್ ಅವ್ರಿಗೆ ಒಬ್ಬರಿಗೆ ಬರ್ತದೆ. ಹೀಗಾಗಿ ಆ ಹಣವನ್ನು ಎದಕ್ಕೂ ದುರುಪಯೋಗ ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಅದರಿಂದಾಗಿ ಸಹಿತ ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಹಾಳಾಗಿ ಹೊರಟದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಕಾರಣ ಡೊನಾಲ್ಡ್ ಟ್ರಂಪ್ ಅವರು ಇವತ್ತಿನ ಆಡಳಿತದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಲ್ಲಿದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇವೆಲ್ಲನೂ ಚೇಂಜ್ ಆಗಬೇಕು. ಮತ್ತು ಜನ ಎಚ್ಚರಗೊಂಡ ಇವ್ರನ್ನ ಏನಪ್ಪ ಅಂದ್ರೆ ಮೇಲ್ಮೆಲ್ಲ ಸರ್ಕಾರನ ಬದಲಾಯಿಸುವಂಥ ಕೆಲಸಗಳಾಗಬೇಕು. ಅಂದಾಗ ಪ್ರಜಾಪ್ರಭುತ್ವ ಜೀವಂತವಾಗಿ ಉಳಿತದೆ ಅನ್ನೋದು ಅಂಬೇಡ್ಕರ್ ಅವ್ರ ವಿಚಾರಧಾರೆ ಆಗಿತ್ತು ಅಂತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಒಂದು ಕಡೆ ಹೇಳ್ಕೊಳ್ತಾರೆ, ನಾಯಕ ಪ್ರಶ್ನಾತೀತನಾದಾಗ ಪ್ರಜಾಪ್ರಭುತ್ವ ಇಕ್ಕಟ್ಟಿಗೆ ಸಿಲುಕುತ್ತದೆ ಮತ್ತು ವ್ಯಕ್ತಿ ಪೂಜೆ ಆಗಬಾರ್ದು, ಅವ್ರು ಹೇಳಿದ ಸತ್ಯನಂತ ಆಗಬಾರ್ದು, ಆಯ್ತಂದ್ರೆ ಅದು ಡಿಕ್ಟೇಟರ್ ಆಗ್ತದೆ ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು. ಆದರೆ ಇವತ್ತು ಅವ್ರ ಮಾತನ್ನು ಯಾರೂ ನೆನಪಿಸ್ಕೊಳ್ತಾ ಇಲ್ಲ. ಅದೇ ಕಾಲಕ್ಕೆ ಇತ್ತೀಚೆಗೆ ಅಂಬೇಡ್ಕರ್ ಉತ್ತರ ಪ್ರದೇಶದಲ್ಲೇ ಮನುಸ್ಮೃತಿ ಸುಟ್ಟ ಯುವತಿಯ ವಿರುದ್ಧವೇ ಪ್ರಕರಣ ದಾಖಲಿಸಲಾಗಿದೆ. ಮನುಸ್ಮೃತಿಯನ್ನು ಸುಟ್ಟಿದ್ರು ಅಂಬೇಡ್ಕರ್ ಅವರು. ಅದೇ ರೀತಿಯಾಗಿ ಎಲ್ಲೊಬ್ಬ ಯುವತಿ ಸುಟ್ಟಿದ್ದಕ್ಕಾಗಿ ಅವರಿಗೆ ಇವತ್ತೇನಾಗಿದೆಪ್ಪ ಅಂದ್ರೆ ಅವ್ರ ವಿರುದ್ಧ ಪ್ರಕರಣ FIR ಹರಿದಿದ್ದಾರಂತ. ಇದೆಲ್ಲ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ಬಯಸಿದಂಥ ನಾಡನ್ನು ಕಟ್ಟುವಲ್ಲಿ ಇವತ್ತಿನ ಸರ್ಕಾರ ಏನಪ್ಪ ಅಂದ್ರೆ ವಿಫಲಾದರೂ ವಿರೋಧದ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ ವರದರಾಜನ್. ಅದೇ ಕಾಲಕ್ಕೆ ಮುಂದೆ ಪ್ರೊಫೆಸರ್ ರವಿ ಭಂಡಾರಿ ಅನ್ನುವಂಥವ್ರು ಜಾಗತಿಕ ಪ್ರಜಾಪ್ರಭುತ್ವಕ್ಕೆ ಎದುರಾಗಿರೋ ಸಮಸ್ಯೆಗಳ ಕುರಿತು ಮಾತಾಡಿದ್ದಾರೆ. ಮುಂದೆ ಪ್ರೊಫೆಸರ್ MJ ವಿನೋದ್ ಅವರು ಅಂಬೇಡ್ಕರ್ ಅವರ ಪರಿಕಲ್ಪನೆ ಪ್ರಜಾಪ್ರಭುತ್ವ ಒಂದು ಮುಖಾಮುಖಿ ಅಂತ ಹೇಳಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಚೆನ್ನೈನ ಚಿಂತಕ ಲಕ್ಷ್ಮಣನ್ ಅವರು ಸಮಕಾಲೀನ ಭಾರತ ಮತ್ತು ಒಳಗೊಳ್ಳುವ ರಾಜಕಾರಣ ಅಂತ ಹೇಳ್ಕೊಂಡಿದ್ದಾರೆ. ರೇಖಾ ರಾಜ್ ಅನ್ನುವಂಥದ್ದು ಜಾಗತಿಕ ಮತ್ತು ಸ್ಥಳೀಯ ಸಾಮಾಜಿಕ ಅಸಮಾನತೆಗಳ ನಿರ್ಮೂಲನೆ. ವಿಶ್ವಸಂಸ್ಥೆ KP ಅಶ್ವಿನಿ ಅವರು ಫ್ಯಾಸಿಸಂ ವಿರುದ್ಧ ಪ್ರತಿರೋಧದ ಸಂಕೇತವಾದ ಸಂವಿಧಾನ ಅಂತೇಳಿ ಮಾತಾಡಿದ್ದಾರೆ. ಹೀಗಾಗಿ ಅನೇಕ ರೀತಿಯಾಗಿ ಅಂಬೇಡ್ಕರ್ ವಿಚಾರಗಳನ್ನು ಅವ್ರ ಸಂವಿಧಾನವನ್ನು ಚರ್ಚೆ ಮಾಡುವಂಥ ಕೆಲಸ ಈ ರಂಗಾಯಣದಲ್ಲಿ ಬಹುರೂಪಿ ಬಾಬಾ ಸಾಹೇಬರ ವಿಚಾರ ನೆಲೆಗಟ್ಟಿನಲ್ಲಿ ಮಾತಾಡಿದ್ದಾರೆ. ಇದೆಲ್ಲ ಸರಿ ಅದ. ಆದ್ರೆ ಇದು ಕೇವಲ ಈ ರಂಗಾಯಣದಲ್ಲೇ ಎಲ್ಲೋ ಒಂದು ಕಡೆಗೆ ಚರ್ಚೆ ಆಗ್ತಾ ಹೋಗ್ತಾ ಇದೆ. ಜನರಿಗೆ ಹೋಗಿ ಮುಟ್ಟಿಸುವಂಥ ಕೆಲಸ ಇದೆಲ್ಲ ಮಾಡೋರು ಯಾರು ಅಂತ. ವಿಶೇಷವಾಗಿ ಇವತ್ತಿನ ಮೀಡಿಯಾ ಅದನ್ನು ಮಾಡ್ತಾ ಇಲ್ಲ. ಯಾರೋ ನಮ್ಮಂಥ ಒಂದಿಷ್ಟು ಯೂಟ್ಯೂಬರ್ಗಳ ಈ ಕೆಲಸ ಮಾಡ್ತಾ ಇರ್ತಾರೆ. ಆದರೂ ಅವ್ರಿಗೂ ತಂದಿಡುವಂಥ ಕೆಲಸಗಳು ನಡೀತಾ ಇರ್ತಾವೆ. ಅದೇ ಇರಲಿ, ಇವರು ನಮ್ಮ ಸಿದ್ಧಾರ್ಥ ವರದರಾಜನ್ ಅವರು ಮಾತನಾಡಿದಂಥ ಮಾತುಗಳು ಚಿಂತನೆಗೆ ಅರ್ಹದ ಅನ್ನೊಂದು ಮಾತು ಹೇಳ್ತಾ ಈ ಒಂದು ರಿಪೋರ್ಟನ್ನು ನಾವು ನಮ್ಮ ಪ್ರಜಾವಾಣಿಯ ಮೂಲಕ ತೆಗೆದುಕೊಂಡಿದ್ದೀವಿ. ಇದರ ಅರ್ಥ ಇಷ್ಟ ನಾವು ಹೇಳಬೇಕಾಗಿದ್ದಿಲ್ಲ ಒತ್ತು ಹೇಳುವಂಥದ್ದು.
ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ರೆ ಅಂಬೇಡ್ಕರ್ ಅವ್ರ ವಿಚಾರಧಾರೆ ಮತ್ತು ಅವ್ರ ಸಂವಿಧಾನ ಪ್ರಕಾರ ನಾವು ನಡೆದ್ರೆ ಉತ್ತಮ, ಅದು ನಡೆಯುವಂಗೆ ಮಾಡಬೇಕಾಗಿದ್ದು ವಿರೋಧ ಪಕ್ಷದ ಕೆಲಸನೂ ಹೌದು ಅನ್ನೋಂಥ ಮಾತನ್ನು ತಿಳ್ಕೊಂಡು ಜನಸಾಮರಸ್ಯ ಜಾತ್ರೆ ಆಗಲಿ ಅನ್ನೋಂಥ ಮಾತು ಮತ್ತೆ ಹೇಳ್ತಾ, ಇಲ್ಲಿಯ ದಲಿತರು, ಹಿಂದುಳಿದವರು ಪ್ಲಸ್ ಮತ್ತು ಆದಿವಾಸಿಗಳು ಇವ್ರ ಜೊತೆಗೆ ಹಿಂದುಳಿದವರು ಕೂಡಿದ್ರೆ ಇದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯದ. ಅದ್ರ ಕೂಡೋದು ಯಾವಾಗ, ಒಗ್ಗಟ್ಟು ಆಗೋದು ಯಾವಾಗ ಅನ್ನುವಂಥ ಮಾತನ್ನು ಮತ್ತೆ ಚರ್ಚೆ ಮಾಡ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.